ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಸಮಾಜ ವಿಜ್ಞಾನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, 40 ಅಂಕಗಳ ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀವಿ. ಸೊ ಎಲ್ಲ ವಿಷಯಗಳಲ್ಲಿ ಬರ್ತದೆ. ಚೆನ್ನಾಗಿಷ್ಟು ಪ್ರಶ್ನೆ ಉತ್ತರಗಳನ್ನು ನೀವು ನೋಡಿಕೊಂಡು ಹೋದರೆ ಸಾಕು, ಖಂಡಿತವಾಗಿ 40ಕ್ಕಿಂತ ಹೆಚ್ಚು ಅಂಕಗಳು ನಿಮಗೆ ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ಸ್ಗಳಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗಳು, ಎಲ್ಲ ಪಾಠದ ನೋಟ್ಸ್ಗಳ ವಿಡಿಯೋಗಳು ಸಹಿತ ನಮ್ಮಲ್ಲಿದ್ದಾವೆ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸೊ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಬೇಗ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆದಂದರೆ ಒಂದು ಲೈಕ್ ಆದಮೇಲೆ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಯೂಸ್ ಆಗ್ತವೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅವುಗಳು ನಿಮಗೆ ಸಿಗೋದಿಲ್ಲ. ಸೊ ನೀವುಗಳು ಅಂಕಗಳನ್ನು ಕಳ್ಕೊಳ್ತೀರಿ. ಸೊ ಶುರು ಮಾಡ್ತೀನಿ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ. ಸೊ ನಮ್ಮ ಗ್ರೂಪಲ್ಲಿ ಈ PDF ಸಿಗ್ತದೆ, ಡೋಂಟ್ ವರಿ. ಸೊ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಸೊ ನಿಮಗೆ ಗೊತ್ತಿದೆ, 2 ಅಂಕದ್ದು ಟೋಟಲಿ 16 ಅಂಕಗಳನ್ನು ಬಳಸ್ತವೆ. ಅಂದರೆ 2 ಅಂಕದ 8 ಪ್ರಶ್ನೆಗಳು ಇರ್ತವೆ. ಸೊ ಪದೇ ಪದೇ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ಗಳನ್ನೇ ತಂದಿದ್ದೀನಿ. ಎಸ್, 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು 2 ಮಾರ್ಕ್ಸ್ ಅಂದರೆ ಕೇವಲ 4 ಪಾಯಿಂಟ್ಸ್ ಬರೆದ್ರೂ ಕೂಡ ನಿಮಗೆ 2ಕ್ಕೆ 2 ಮಾರ್ಕ್ಸ್ಗಳು ಸಿಗ್ತದೆ. ಸೊ ಫಸ್ಟ್ ಒನ್, ಪೇಶ್ವೆ ಪದವಿ ರದ್ದು, ಬಾಜಿರಾಯನ್ಗೆ ವಿಶ್ರಾಂತಿ ವೇತನ ಕೊಡ್ತಾರೆ, ಪ್ರತಾಪ್ ಸಿಂಹನನ್ನು ಸತಾರಾದಲ್ಲಿ ನೇಮಕ ಮಾಡ್ತಾರೆ, ಮರಾಠ ರಾಜ್ಯ ನೇರ ಆಳ್ವಿಕೆಗೆ ಒಳಪಡ್ತದೆ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಸೊ ಇದು ದತ್ತು ಪುತ್ರನಿಗೆ ಹಕ್ಕು ಇರಲಿಲ್ಲ. ರಾಜ್ಯಗಳು ಬ್ರಿಟಿಷ್ ರಾಜ್ಯದಲ್ಲಿ ಸೇರ್ಪಡೆ ಆಗ್ತವೆ. ಸತಾರಾ, ಜೈಪುರ್, ಝಾನ್ಸಿ ಬ್ರಿಟಿಷರ ವಶವಾಗ್ತದೆ. ಈ ನೀತಿ ರಾಜಕೀಯ ಅಸ್ತ್ರವಾಗ್ತದೆ. ಲಾರ್ಡ್ ಡೌಲ್ಹಾಸಿ ಇದನ್ನು ಜಾರಿ ಮಾಡಿದ ಅಂತ ಬರೆದ್ರೂ ಸಾಕು. ಇನ್ನು ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೈನ್ಯ ತುಕಡಿಯನ್ನು ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು, ಸೇನೆಯ ವೆಚ್ಚವನ್ನು ರಾಜ್ಯದಲ್ಲಿ ಭರಿಸಬೇಕು, ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಬೇಕು, ಅನುಮತಿ ಇಲ್ಲದೆ ಇತರನನ್ನು ನೇಮಕ ಮಾಡುವ ಹಾಗಿಲ್ಲ, ಯುದ್ಧ ಮತ್ತು ಸಂಧಾನಕ್ಕೆ ಬ್ರಿಟಿಷರ ಸಮ್ಮತಿ ಬೇಕು, ಕಂಪನಿ ರಾಜ್ಯದ ರಕ್ಷಣೆಗೆ ನೀಡ್ತದೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಮಳೆ ನೀರು ಸಂಗ್ರಹ ಮಾಡುವ ವಿಧಾನಗಳನ್ನು ಕೇಳಿದರು. ಮಳೆ ಬಿದ್ದ ಸ್ಥಳದಲ್ಲಿ ನೀರನ್ನು ಸಂಗ್ರಹಿಸೋದು, ಹರಿಯುವ ನೀರಿನ ಸಂಗ್ರಹ, ಹೊಂಡ ತೋಡಿ ನೀರನ್ನು ಸಂಗ್ರಹ, ಮನೆಯ ಮೇಲೆ ಬಿದ್ದ ನೀರನ್ನು ಸಂಗ್ರಹ ಮಾಡೋದು ಅಂತ ಬರೆದ್ರೆ ಸಾಕು. 5ನೇ ಪ್ರಶ್ನೆ, ಮಳೆ ಕೊಯ್ಲು ಕಡ್ಡಾಯವಾಗಿದೆ ಏಕೆ ಅಂತ ಪ್ರಶ್ನೆ ಕೇಳ್ತಾರೆ. ನೀರಿನ ಹಂಚಿಕೆ ತಾರತಮ್ಯದಿಂದ ಕೂಡಿದೆ, ಮಳೆಗಾಲದ ಅವಧಿ ಕಡಿಮೆ, ಬೇಸಿಗೆಯಲ್ಲಿ ನೀರಿನ ಕೊರತೆ ಹೆಚ್ಚು, ಜಲಕ್ಷಾಮದ ಪರಿಹಾರಕ್ಕೆ ಸರಳ ಮಾರ್ಗವೇ ಮಳೆ ಕೊಯ್ಲು. ಇನ್ನು ಸಾರ್ವಕಾಲಿಕ ಕಾಲುವೆ ಮತ್ತು ಋತುಕಾಲಿಕ ಪ್ರವಾಹ ಕಾಲುವೆ ವ್ಯತ್ಯಾಸ ಅಂತ ಕೇಳ್ತಾರೆ. ಸಾರ್ವಕಾಲಿಕ ಅಣೆಕಟ್ಟನ್ನು ನಿರ್ಮಿಸಿ ಕಾಲುವೆ ಮಾಡ್ತಾರೆ. ಪ್ರವಾಹ ನದಿ ನೀರಿಗೆ ನೇರವಾಗಿ ಕಾಲುವೆ ಮಾಡ್ತಾರೆ. ಸಾರ್ವಕಾಲಿಕ ವರ್ಷದ ಎಲ್ಲ ತಿಂಗಳಲ್ಲಿ ಹರಿತದ, ಪ್ರವಾಹ ನದಿ ತುಂಬಿದಾಗ ಮಾತ್ರ ಹರಿತದ ಅಂತ ಬರೆದ್ರೆ ಸಾಕು. ಇನ್ನು ಬಾಲ್ಯ ವಿವಾಹ, ಬಾಲಕಾರ್ಮಿಕ, ಹೆಣ್ಣು ಭ್ರೂಣ, ಇವು 3 ಕೇಳಿದರೆ ಸೇಮ್ ಕಾರಣಗಳನ್ನ ಕೇಳಿದರೆ 3ಕ್ಕೂ ಸೇಮ್ ಬರೀರಿ. ಬಡತನ, ಅನಕ್ಷರತೆ, ವಲಸೆ, ಲಿಂಗ ತಾರತಮ್ಯ, ಕುಟುಂಬದ ಕಲಹ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಪರಿಣಾಮಗಳು ಬರ್ತದೆ. ಯಾವ ಪರಿಣಾಮಗಳು? ಬಾಲ್ಯ ವಿವಾಹ, ಬಾಲಕಾರ್ಮಿಕ, ಹೆಣ್ಣು ಭ್ರೂಣ ಹತ್ಯೆಯ ಪರಿಣಾಮ, ಮಕ್ಕಳ ಮಾನಸಿಕ ಶೋಷಣೆ, ಮಕ್ಕಳ ಹಕ್ಕಿನ ಉಲ್ಲಂಘನೆ, ಶಿಕ್ಷಣದಿಂದ ವಂಚನೆ, ಲೈಂಗಿಕ ದೌರ್ಜನ್ಯ, ದೈಹಿಕ ಶೋಷಣೆ ಅಂತ ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ಗ್ರಾಹಕ ಕಾಯ್ದೆ ಉದ್ದೇಶಗಳು ಭಾಳ ಸರಿ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ. ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡ್ತಾರೆ, ಅಪಾಯಕಾರಿ ವಸ್ತು ಮಾರಾಟ ತಪ್ಪಿಸ್ತಾರೆ, ಅನುಚಿತ ವ್ಯವಹಾರ ತಡೆಗಟ್ತಾರೆ, ಗುಣಮಟ್ಟ, ಅಳತೆ, ತೂಕ, ಬೆಲೆ ಮೇಲೆ ನಿಗಾ ಇದೆ, ಬಳಕೆದಾರರಿಗೆ ಸೂಕ್ತ ಪರಿಹಾರವನ್ನು ಕೊಡೋದು. ಇನ್ನು ಗ್ರಾಹಕರ ಶೋಷಣೆಗೆ ಕಾರಣಗಳಂದಾಗ 4 ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್. ಮಾರಾಟ ವಿಧಾನದಲ್ಲಿ ಬದಲಾವಣೆ, ಗ್ರಾಹಕ ಮತ್ತು ಪೂರೈಕೆದಾರ ನಡುವಿನ ಅಂತರ, ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ, ಅತಿಯಾದ ಮಧ್ಯವರ್ತಿಗಳ ಹಾವಳಿ ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಹಕ ನ್ಯಾಯಾಲಯದಲ್ಲಿ ದೂರನ್ನು ಕೊಡಬೇಕಾದ್ರೆ ನಾವು ಯಾವ ಥರ ಸಲ್ಲಿಸಬೇಕು? ಸೊ ದೂರು ಸಲ್ಲಿಸಲು ನಿಗದಿತ ನಮೂನೆ ಇಲ್ಲ, ದೂರು ಕೈಬರಹ ಅಥವಾ ಬೆರಳಿನಚ್ಚಿನಲ್ಲಿರಬೇಕು, ದೂರು ಕೊಡುವವನ ಹೆಸರು ವಿಳಾಸ ಇರಬೇಕು, ದೂರು ಕೊಡಬೇಕಾದ ವ್ಯಾಪಾರಿ ಹೆಸರು, ಯಾವ ವಸ್ತುವಿನಿಂದ ನಷ್ಟ ಹೊಂದಿರುವ ಮೊಬಲಗು, ನಷ್ಟಕ್ಕೆ ಸೂಕ್ತ ಪರಿಹಾರ, ಸಂಬಂಧಪಟ್ಟ ರಶೀದಿ ಮತ್ತು ಬಿಲ್ಲನ್ನು ನೀವು ಕೊಡಲೇಬೇಕು. ಇನ್ನು ಗ್ರಾಹಕರನ್ನು ಹೇಗೆ ಶೋಷಿಸಲಾಗ್ತಾ ಇದೆ ಅಂತ ಕೇಳಿದರೆ ಕಲಬೆರಕೆ, ತೂಕ ಮತ್ತು ಅಳತೆಯ ಮೋಸ, ಕೃತಕ ಅಭಾವ ಸೃಷ್ಟಿ, ಅಧಿಕ ಬೆಲೆ ಹೇರೋದು. ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಮಾಡೋದು, ಉದ್ಯೋಗಾವಕಾಶ ಹೆಚ್ಚಳ, ಆರ್ಥಿಕ ಅಸಮಾನತೆ ಕಡಿಮೆ, ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳೋದು, ಅರ್ಥವ್ಯವಸ್ಥೆಯ ಆಧುನೀಕರಣ ಅಂತ ಬರೆದ್ರೆ ಸಾಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ವ್ಯತ್ಯಾಸ. ಸುಗ್ಗಿ ಪೂರ್ವ ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯದ ಬಳಕೆ. ಬಟ್ ಸುಗ್ಗಿ ನಂತರದಲ್ಲಿ
ಕೃಷಿ ಉತ್ಪನ್ನದ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟ, ಕೃಷಿ ಉತ್ಪಾದನೆ, ಸುಧಾರಿತ ತಂತ್ರಜ್ಞಾನ ಅಂತ ಬರೆದ್ರೆ ಸಾಕು. ಇನ್ನು ನೀತಿ ಆಯೋಗದ ಕಾರ್ಯಗಳು ನಿಮಗೆ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ. ಇದು ಚಿಂತಕರ ಚಾವಡಿಯಾಗಿ ಕೆಲಸ ಮಾಡ್ತದೆ, ನೋಡಲ್ ಏಜೆನ್ಸಿಯಾಗಿ ಕೆಲಸ, ಆರ್ಥಿಕ ನೀತಿ ನಿರೂಪಣೆ ಮಾಡ್ತದೆ, ಸಹಕಾರಿ ಒಕ್ಕೂಟವನ್ನು ಉತ್ತೇಜನವನ್ನು ಮಾಡ್ತದೆ. ಇನ್ನು ಹೈದರಾಬಾದ್ ವಿಲೀನ ಹೇಗಾಯಿತು ಅಂತ ಒಂದು ಪ್ರಶ್ನೆ ನಿಮಗೆ ಬರ್ತದೆ. ಇಲ್ಲಿ ಹೈದರಾಬಾದ್ ಮೊದಲು ನಿಜಾಮನ ಅಧೀನದಲ್ಲಿ ಇತ್ತು. ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ ಮಾಡ್ತಾರೆ. ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ ನಡೀತದೆ. ರಜಾಕರ ಪಡೆಗಳ ವಿರುದ್ಧ ವ್ಯಾಪಕ ಪ್ರತಿರೋಧವಾಗ್ತದೆ. ಸರ್ಕಾರದ ಸೈನಿಕ ಕಾರ್ಯಾಚರಣೆ. 1948ರಲ್ಲಿ ಭಾರತ ಒಕ್ಕೂಟದೊಂದಕ್ಕೆ ವಿಲೀನ ಆಗ್ತದೆ ಅಂತ ಬರೆದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಮುಂದೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಗೋವಾ ವಿಮೋಚನೆ ಹೇಗೆ ಮಾಡಿದರು? ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರ ಚಳವಳಿಯನ್ನು ಮಾಡ್ತಾರೆ. ಓಕೆನಾ. ನೆಕ್ಸ್ಟ್, ಹೆಚ್ಚು ಸೇನೆ ತರಿಸಿ ಚಳವಳಿಯನ್ನು ಹತ್ತಿಕ್ಕಲು ಯತ್ನ ಸಹಿತ ಮಾಡ್ತಾರೆ. 1955ರಲ್ಲಿ ಸತ್ಯಾಗ್ರಹಿಗಳ ಹೋರಾಟ ಮಾಡ್ತಾರೆ. 1961ರಲ್ಲಿ ಭಾರತ ಸೈನ್ಯ ಮಧ್ಯ ಪ್ರವೇಶವಾಗ್ತದೆ. ಗೋವಾವನ್ನು ವಶಪಡಿಸಿಕೊಳ್ತಾರೆ. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸವನ್ನು ನಿಮಗೆ ಕೇಳ್ಬೋದು. ಎಸ್, ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಅಂತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ. ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದುತ್ತಾರೆ. ಬಟ್ ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಅಂತಾರೆ. ಅಂದರೆ ಈಗಾಗಲೇ ಹುದ್ದೆಯಲ್ಲಿದ್ದು ಸೇವಾ ಹಿರಿತನದ ಮೇಲೆ ಮೇಲಿನ ಹುದ್ದೆಗಳಿಗೆ ನೇಮಕ ಮಾಡ್ತಾರೆ. ಇದೇ ಏನಾಗಿರ್ತದಪ್ಪ ಅಂದ್ರೆ ಪರೋಕ್ಷ ನೇಮಕಾತಿ ಆಗಿರ್ತದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸಾರ್ವಜನಿಕ ಆಡಳಿತದ ಮಹತ್ವ. ಎಸ್, ಶಾಂತಿ ಸುವ್ಯವಸ್ಥೆ ಕಾಪಾಡೋದು, ಜನರ ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ನ್ಯಾಯ ಒದಗಿಸೋದು, ಶಿಕ್ಷಣ ಕೊಡೋದು, ಉದ್ಯೋಗಾವಕಾಶ ಕೊಡೋದು, ಆರ್ಥಿಕ ಅಸಮಾನತೆ ಕಡಿಮೆ ಮಾಡೋದು, ಅವಶ್ಯಕ ವಸ್ತುಗಳನ್ನು ಪೂರೈಕೆ ಮಾಡೋದು ಸಾರ್ವಜನಿಕ ಆಡಳಿತದ ಮಹತ್ವ ಆಗದ. ಇಷ್ಟು ಕ್ವಶನ್ 2 ಮಾರ್ಕ್ಸಿಂದಿತ್ತು. ಇನ್ನು 3 ಮಾರ್ಕ್ಸಿಗೆ ಬರ್ತೀನಿ. ಸೊ 3 ಮಾರ್ಕ್ಸಲ್ಲಿ ನಿಮಗೆ 9 ಪ್ರಶ್ನೆಗಳಿಗೆ ಬರಿಬೇಕಿರ್ತದೆ. ಓಕೆ, ಎಷ್ಟಾಯಿತು? 3 9 27 ಅಂಕಗಳು. ಓಕೆನಾ. ಸೊ ಯಾವೆಲ್ಲ ರಿಪೀಟೆಡ್ ಆಗ್ತಕ್ಕಂಥ ಪ್ರಶ್ನೆ, ನಿಮಗೆ ಯಾವುದೇ ಒಂದು ಸಾಮಾಜಿಕ ಧಾರ್ಮಿಕ ಸಂಘಗಳನ್ನು ಕೇಳ್ತಾರೆ. ಸುಧಾರಣಾ ಚಳವಳಿಗಳು, ಅದು ಬ್ರಹ್ಮ ಇರ್ಬೋದು, ಆರ್ಯ ಇರ್ಬೋದು, ಪ್ರಾರ್ಥನಾ ಇರ್ಬೋದು, ಸತ್ಯಶೋಧಕ ಇರ್ಬೋದು. ಇದರ ಸುಧಾರಣೆಗಳನ್ನು ಕೇಳಿದರೆ ಸೇಮ್ ಆಗಿ 6 ಪಾಯಿಂಟ್ ಬರೀರಿ. ಜಾತಿ ಪದ್ಧತಿ ವಿರೋಧ, ಸ್ತ್ರೀ ಶಿಕ್ಷಣ ಆದ್ಯತೆ, ವಿಧವಾ ವಿವಾಹ ಪ್ರೋತ್ಸಾಹ, ಬಹುಪತ್ನಿತ್ವ ವಿರೋಧ, ಬಾಲ್ಯ ವಿವಾಹ ವಿರೋಧ, ಸ್ತ್ರೀ ಸಮಾನತೆ, ಅಂತರ್ಜಾತಿ ವಿವಾಹ ಪ್ರೋತ್ಸಾಹ, ಅಸ್ಪೃಶ್ಯತೆ ಖಂಡನೆ ಅಂತ ಬರೆದ್ರೆ ಸಾಕು. ಇನ್ನು ಸ್ವಾಮಿ ವಿವೇಕಾನಂದರು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಅವರನ್ನು ಯುವಶಕ್ತಿಯ ಪ್ರೇರಕರ ಅಂತಲೇ ಏಕೆ ಕರೀತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಇವರು ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ. ಜೀವನ ಪ್ರೀತಿಯ ಮಹತ್ವ ತೆರೆದಿಟ್ಟರು. ವ್ಯಕ್ತಿಯ ಇರುವಿಕೆಗೆ ಮಹತ್ವ ಕೊಟ್ಟರು. ಮೋಕ್ಷಕ್ಕಾಗಿ ಸಮಾಜ ಸೇವೆ ಮುಖ್ಯ ಅಂತ ಹೇಳಿದರು. ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲು ಪ್ರಯತ್ನ ಮಾಡ್ತಾರೆ. ಅಂಧಾನುಕೂಲನೆ ಬಿಡ್ಲಿಕ್ಕೆ ಹೇಳ್ತಾರೆ. ಯುವಕರಿಗೆ ಪ್ರೇರಕ ಶಕ್ತಿ ಆಗ್ತಾರೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ 3 ಅಂಕದ ಪ್ರಶ್ನೆ, ಅದು ಬಂದ್ಬಿಟ್ಟು 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು. ಇಲ್ಲಿಂದ ಒಂದು ಪ್ರಶ್ನೆ ಅಂತೂ ನೀವು ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಕಾರಣ ಮತ್ತು ಪರಿಣಾಮಗಳಲ್ಲಿ ಒಂದಂತೂ ನಿಮ್ಮ ಎಕ್ಸಾಮಲ್ಲಿ ಇರ್ತದೆ. ಆರ್ಥಿಕ ಕಾರಣಗಳನ್ನು ನೋಡ್ಕೊಂಡೋಗಿ. ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತವೆ. ಕುಶಲಗಾರರು ನಿರುದ್ಯೋಗಿ. ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸ್ತಾರೆ. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕ. ಜಮೀನ್ದಾರರು ಕೃಷಿಕರನ್ನು ಶೋಷಿಸ್ತಾರೆ. ಕೃಷಿಕರು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾರೆ. ಇನ್ನು ರಾಜಕೀಯ ಕಾರಣ ಏನಪ್ಪ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿ. ಸತಾರ, ಜೈಪುರ್, ಝಾನ್ಸಿ ಬ್ರಿಟಿಷರ ವಶವಾದದ್ದು. ಮೊಘಲ್ ಚಕ್ರವರ್ತಿ ಔದ್ ನವಾಬರ ಪದಚ್ಯುತಿ ಮಾಡಿದ್ದು. ನವಾಬರ ರಾಜ ಪದವಿ ರದ್ದಾಗಿದ್ದು. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳು ಆಗ್ತಾರೆ. ಇನ್ನು ಆಡಳಿತಾತ್ಮಕ ಕಾನೂನು ಅಂದರೆ ಬ್ರಿಟಿಷರ ಕಾನೂನು ಭಾರತೀಯರಿಗೆ ಅರ್ಥ ಆಗಲಿಲ್ಲ. ಕಾನೂನಿನಲ್ಲಿ ಪಕ್ಷಪಾತ ಇತ್ತು. ಭಾರತೀಯರಿಗೆ ಪ್ರತ್ಯೇಕ ನಿಯಮ. ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆ ಇತ್ತು. ಇಂಗ್ಲೀಷರ ಪರವಾಗಿಯೇ ನ್ಯಾಯದಾನವನ್ನು ಮಾಡ್ತಕ್ಕಂಥ ಕೆಲಸ ಅವರು ಮಾಡಿದರು. ಹಾಗಾದ್ರೆ 1857ರ ದಂಗೆಯ ವಿಫಲತೆಗೆ ಕಾರಣಗಳು ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ಸ್ವಹಿತಾಸಕ್ತಿಗಾಗಿ ನಡೆದಿತ್ತು. ಯೋಜಿತ ಹೋರಾಟವಿಲ್ಲ. ಸೈನಿಕರಲ್ಲಿದ್ದ ಭಿನ್ನತೆ. ಸೂಕ್ತ ಮಾರ್ಗದರ್ಶನ ಇಲ್ಲ. ಸಂಘಟನೆ ಕೊರತೆ, ಶಿಸ್ತಿನ ಕೊರತೆ, ನಿಶ್ಚಿತ ಗುರಿ ಇಲ್ಲ. ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರ್ತಾರೆ. ಸಿಪಾಯಿಗಳು ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಿಮಗೆ ಬರ್ತದೆ. ಇಲ್ಲಿ ಪರಿಣಾಮಗಳು ಅಂತಂದಾಗ ಕಂಪನಿ ಆಡಳಿತ ಕೊನೆ ಆಗ್ತದೆ. ಭಾರತದಲ್ಲಿ ರಾಣಿಯ ಆಡಳಿತ ಆರಂಭ. ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ವರ್ಗಾವಣೆ. 1858ರಲ್ಲಿ ಬ್ರಿಟನ್ ರಾಣಿ ಘೋಷಣೆ ಮಾಡ್ತಾಳೆ, ಭಾರತೀಯರ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯಿಂದ ಆಳ್ವಿಕೆ ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ಇದು ದಿಕ್ಸೂಚಿ ಆಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು.
ಸೊ ಇಲ್ಲಿ ಅವರಿಗೆ ಯಾವುದೇ ನಿಗದಿತ ವೇತನ ಮತ್ತು ಕಾಯ್ದೆ ಇಲ್ಲ, ನಿಗದಿತ ಕಾರ್ಯಕ್ಷೇತ್ರ ಇಲ್ಲ, ಕಡಿಮೆ ಕೂಲಿ, ವೈದ್ಯಕೀಯ ಸೌಲಭ್ಯ ಇಲ್ಲ, ಕೆಲಸದ ಭದ್ರತೆ ಇಲ್ಲ, ನಿಗದಿತ ವೇತನ ಮತ್ತು ಭತ್ಯೆ ಇಲ್ಲ, ಶೋಷಣೆಗೆ ಒಳಗಾಗ್ತಾರೆ. ಇನ್ನು ನಿರುದ್ಯೋಗದ ಕಾರಣ ಮತ್ತು ಪರಿಣಾಮಗಳು ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕಾರಣಗಳಂದರೆ ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮದ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ಇನ್ನು ಪರಿಣಾಮಗಳಂದರೆ ಏನು ಬರೀತೀರಿ? ಅನಾರೋಗ್ಯ, ಬಡತನ, ಮೋಸ, ಭ್ರಷ್ಟಾಚಾರ, ವ್ಯಭಿಚಾರ, ವಂಚನೆ, ಕಾರ್ಮಿಕರ ವಿಘಟನೆ ಮತ್ತು ಕಳ್ಳತನ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಈ ಪ್ರಶ್ನೆ ಇಂಪಾರ್ಟೆಂಟು. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ. ಸಂಘಟಿತ ಕೆಲಸದಲ್ಲಿ ಏನಿರ್ತದಪ್ಪ ಅಂದ್ರೆ ಕಾನೂನು ಕಾಯ್ದೆಗಳಿಗೆ ಬದ್ಧತೆ ಇರ್ತದೆ, ವೇತನ ಭತ್ಯೆ, ವಿರಾಮ ವೇತನ ಸೌಲಭ್ಯವಿರ್ತದೆ, ಅಧಿಕಾರದ ಏಣಿ ಶ್ರೇಣಿ ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯ ಇರ್ತದೆ, ಕೆಲಸಕ್ಕೆ ಭದ್ರತೆ ಇರ್ತದೆ. ಬಟ್ ಅಸಂಘಟಿತದಲ್ಲಿ ಕಾಯ್ದೆ ಕಾನೂನಿಲ್ಲ, ಯಾವುದೇ ಸೌಲಭ್ಯ ಇಲ್ಲ, ಅಧಿಕಾರದ ಏಣಿ ಶ್ರೇಣಿ ಇಲ್ಲ, ವೈದ್ಯಕೀಯ ಸೌಲಭ್ಯ ಇಲ್ಲ, ಕೆಲಸದ ಭದ್ರತೆಯೂ ಕೂಡ ಇರೋದೇನೇ ಇಲ್ಲ. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂತ ಒಂದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಮುಖ್ಯವಾಗಿ ಇದು ಗ್ರಾಮಗಳಿಗೆ ಮೂಲ ಸೌಲಭ್ಯ ಒದಗಿಸ್ತದೆ, ದುಡಿಯುವ ಸಾಮರ್ಥ್ಯ ಹೆಚ್ಚಿಸ್ತದೆ, ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡ್ತದೆ, ಜನರನ್ನು ವಲಸೆಯನ್ನು ತಪ್ಪಿಸ್ತದೆ, ಕೃಷಿ ಮೌಲ್ಯವರ್ಧನೆ ಮಾಡ್ತದೆ, ಉದ್ಯೋಗಾವಕಾಶ ಹೆಚ್ಚಳ, ಗುಡಿ ಕೈಗಾರಿಕೆ ಅಭಿವೃದ್ಧಿ, ನಗರ ಸೌಲಭ್ಯಗಳು ಗ್ರಾಮಗಳಲ್ಲಿರ್ತದೆ, ಅಭಿವೃದ್ಧಿಯಲ್ಲಿ ಹಳ್ಳಿಗರು ಭಾಗವಹಿಸಿರೋದು ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಂತಕ್ಕದ್ದನ್ನು ಕೂಡ ನಿಮಗೆ 3 ಮಾರ್ಕ್ಸಿಗೆ ಬರ್ಬೋದು. ಓಕೆ, ಜನರು ಪಾಲ್ಗೊಳ್ಳುವಂತೆ ಮಾಡೋದು, ಮೂಲಸೌಕರ್ಯದ ಅಭಿವೃದ್ಧಿ, ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರೋಗ್ಯ ಸೌಲಭ್ಯದ ವಿಸ್ತರಣೆ, ಗುಡಿ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸೋದು, ಬಡತನ ಹೋಗಲಾಡಿಸೋದು, ವಸತಿಹೀನರಿಗೆ ಮನೆಯನ್ನು ಕೊಡೋದು, ಆಹಾರ ಧಾನ್ಯ ಒದಗಿಸೋದು, ಕಲ್ಯಾಣ ಸೇವೆ ಮಾಡೋದು. ಗ್ರಾಮೀಣ ಕಲೆಯನ್ನು ಏನು ಮಾಡಬೇಕಪ್ಪ ಅಂದ್ರೆ ಶ್ರೀಮಂತವನ್ನಾಗಿ ಮಾಡಬೇಕು ಅಂತ ಮಾಡಿದರೆ ಸೊ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಇನ್ನು ಗಾಂಧೀಜಿಯವರ ಸ್ವರಾಜ್ಯ ಕಲ್ಪನೆ ಅಥವಾ ಆಡಳಿತದ ವಿಕೇಂದ್ರೀಕರಣ ಅಂತ ಬರ್ತದೆ. ಇಲ್ಲಿ ಏನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹಳ್ಳಿಯ ಆಡಳಿತದ ಅಧಿಕಾರ ಹಳ್ಳಿಯ ಜನರಿಗೆ, ಇದೇ ಅಧಿಕಾರದ ವಿಕೇಂದ್ರೀಕರಣ. ಅಂದರೆ ಸ್ವಾವಲಂಬಿ ಸ್ವಯಂಪೂರ್ಣ ಗ್ರಾಮ ಅಭಿವೃದ್ಧಿ ಮಾಡೋದು, ಇದನ್ನೇ ಗ್ರಾಮ ಸ್ವರಾಜ್ಯ ಅಂದಿದ್ದಾರೆ. ಇದು ಎಲ್ಲ ರೀತಿಯ ಶೋಷಣೆ ತಡೀತದೆ, ಮಾನವನ ಸ್ವಾತಂತ್ರ್ಯದ ರಕ್ಷಣೆ, ಮೌಲ್ಯಗಳ ವೃದ್ಧಿಯನ್ನು ಮಾಡ್ತದೆ. ಇನ್ನು ಬ್ಯಾಂಕ್ ಖಾತೆ ತೆರೀತಕ್ಕಂಥ ವಿಧಾನ ಕೇಳಿದರು. ಯಾವ ಖಾತೆ ತೆರಿಬೇಕಂತ ಮೊದಲು ನಿರ್ಧರಿಸಬೇಕು, ಬ್ಯಾಂಕ್ ಅಧಿಕಾರಿಯ ಸಂಪರ್ಕ, ಪ್ರಸ್ತಾವನಾ ಅರ್ಜಿ ತುಂಬಬೇಕು, ನಮೂನೆಯನ್ನು ಬ್ಯಾಂಕಿಗೆ ಕೊಡಬೇಕು, ಆರಂಭಿಕ ಠೇವಣಿ ಅಧಿಕಾರಿ ಒಪ್ಪಿಗೆ ಮಾಡಬೇಕು, ಆರಂಭಿಕ ಠೇವಣಿಯನ್ನು ಕಟ್ಟಬೇಕು. ಇನ್ನು ಮುಂದಿನ ಪ್ರಶ್ನೆ, ಬ್ಯಾಂಕ್ಗಳು ಕೊಡ್ತಕ್ಕಂಥ ಅನುಕೂಲಗಳು, ಕಾರ್ಯ, ಮಹತ್ವ, ಪ್ರಯೋಜನ ಎನಿ ಕೇಳಿ, ಸೇವೆ ಕೇಳಿ, ಕಾರ್ಯ ಕೇಳಿ, ಮಹತ್ವ ಕೇಳಿ, ಪ್ರಯೋಜನ ಕೇಳಿ, ಅನುಕೂಲ ಎಲ್ಲದಕ್ಕೂ ಸೇಮ್ ಆಗಿರ್ತಕ್ಕಂಥ ಆನ್ಸರ್ ಬರೀರಿ. ಠೇವಣಿ ಅಂಗೀಕಾರ, ಸಾಲ ಕೊಡೋದು, ಹಣದ ವರ್ಗಾವಣೆ, ಭದ್ರತಾ ಕಪಾಟು ಬಾಡಿಗೆ ಕೊಡೋದು, ಜಮಾ ಕಾರ್ಡ್ ಕೊಡೋದು, ಹಣದ ವಹಿವಾಟು, ಹಣದ ಭದ್ರತೆ, ಜವಾಬ್ದಾರಿ ಪತ್ರ, ಸರ್ಕಾರದ ಹಣಕಾಸಿನ ವ್ಯವಹಾರ ಅಂತ ಬರೆದ್ರೆ ಸಾಕು. ಇನ್ನು ಅಂಚೆ ಕಚೇರಿಯ ಆರ್ಥಿಕ ವ್ಯವಹಾರಗಳು ಅಥವಾ ಅಂಚೆ ಕಚೇರಿ ಮಾಡತಕ್ಕಂಥ ಹಣಕಾಸಿನ ಸೇವೆಗಳು ಅಂತ ಕೇಳ್ತಾರೆ. ಇದು ರಾಷ್ಟ್ರೀಯ ಉಳಿತಾಯ ಪತ್ರ ಕೊಡ್ತದೆ, ಅಂಚೆ ಉಳಿತಾಯ ಖಾತೆಯ ಆರಂಭ, ಕಿಸಾನ್ ವಿಕಾಸ್ ಪತ್ರ ಕೊಡೋದು, ಅಂಚೆ ವಿಮೆ ಯೋಜನೆ, ನಿವೃತ್ತಿ ವೇತನ ಯೋಜನೆ, ಹಣದ ವರ್ಗಾವಣೆ. ಇನ್ನು ಅರಣ್ಯಗಳ ಪ್ರಾಮುಖ್ಯತೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆಹಾರ ಮತ್ತು ಮೇವು ಪೂರೈಕೆ, ಉತ್ತಮ ಮಳೆ ತರ್ತಾವ, ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದ ತಾಣ, ಔಷಧೀಯ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗ ಅವಕಾಶ ಕೊಡ್ತದ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಅರಣ್ಯ ಸಂರಕ್ಷಣೆ ಮಾಡ್ತಕ್ಕಂಥ ಕ್ರಮಗಳು ಏನು ಅಂತ ಪ್ರಶ್ನೆ ಬರ್ತದೆ. ಘರ್ಷಿತ ಮರಗಳನ್ನು ತೆಗಿಬೇಕು, ರೋಗ ನಿಯಂತ್ರಣ ಮಾಡಬೇಕು, ಸಸ್ಯಗಳನ್ನು ನೆಡಬೇಕು, ಬೀಜಗಳನ್ನು ಹರಡಿಸಬೇಕು, ಮರ ಕಡಿಯೋದನ್ನು ನಿಯಂತ್ರಿಸಬೇಕು, ಮೇಯಿಸುವಿಕೆಯನ್ನು ನಿಯಂತ್ರಿಸಬೇಕು, ಗಿಡ ನೆಡಲು ಪ್ರೋತ್ಸಾಹಿಸಬೇಕು, ಅರಣ್ಯ ರಕ್ಷಣೆಗೆ ಪ್ರೇರಣೆ ಕೊಡಬೇಕು, ಸಾಮಾಜಿಕ ಅರಣ್ಯ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಬರೆದ್ರೆ ಸಾಕು. ಇನ್ನು ಭೂಕಂಪ ಕೇಳಿ, ಪ್ರವಾಹ, ಚಂಡಮಾರುತ, ಭೂಕುಸಿತ ಇವೆಲ್ಲದರ ಪರಿಣಾಮಗಳ ಮೇಲೆ ಪ್ರಶ್ನೆ ಬರ್ತದೆ. ಅವಾಗೇನು ಬರೀಬೇಕು? ಜನಜೀವನ ಮಾರ್ಪಾಡು, ಅಪಾರ ಸಾವು ನೋವು, ಜಲರಾಶಿಗಳು ಲವಣಯುಕ್ತ, ಬೆಳೆಗಳು ಸಂಪೂರ್ಣ ನಾಶ, ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತ, ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ, ಜನಜೀವನ ಅಸ್ತವ್ಯಸ್ತ ಅಂತ ಬರೆದ್ರೆ ಸಾಕು. 18ನೇ ಪ್ರಶ್ನೆ, ಪ್ರವಾಹ ಅಥವಾ ಚಂಡಮಾರುತಕ್ಕೆ ಕಾರಣಗಳು ಅಂತ ಪ್ರಶ್ನೆ ಕೇಳ್ತಾರೆ. ಆವಾಗ ಅತ್ಯಧಿಕ ಮಳೆ ಬೀಳೋದು, ನದಿಯ ಪಾತ್ರಗಳಲ್ಲಿ ಹೂಳು ತುಂಬೋದು, ಒಮ್ಮೆಲೆ ನೀರು ಬಿಡುಗಡೆಯಾಗೋದು, ನದಿ ಪಾತ್ರದ ಬದಲಾವಣೆ, ಚಂಡಮಾರುತಗಳಿಂದ ಅಪಾರ ಮಳೆ, ಸಮುದ್ರ ಮಧ್ಯಭಾಗದಲ್ಲಿ ಭೂಕಂಪಗಳು ಅಂತ ಬರೆದ್ರೆ ಸಾಕು. ಇನ್ನು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲ ಅಂತ ಒಂದು ಪ್ರಶ್ನೆ ಇದೆ. ಅಲ್ಲಿ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ರೈಲ್ವೆ ಗಳಿಸುವ ನಿವ್ವಳ ಲಾಭ,
ಅಂಚೆ ಕಚೇರಿಯಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮದ ಆದಾಯ, ನಾಣ್ಯ ಮತ್ತು ಟಂಕಸಾಲೆ ಆದಾಯ, ವಿವಿಧ ರೀತಿಯ ಶುಲ್ಕು, ದಂಡಗಳು ಅಂತ ಬರೆದ್ರೆ ಸಾಕು. ಇನ್ನು ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರೋ ಅಂಶಗಳು ಮೋಸ್ಟ್ ಇಂಪಾರ್ಟೆಂಟ್: ಕಚ್ಚಾ ವಸ್ತು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರು ಸೌಲಭ್ಯ, ಕಡಿಮೆ ದರದ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು ಅಂತ ಬರೆದ್ರೆ ಸಾಕು. ಇನ್ನು 4 ಅಂಕದ ಪ್ರಶ್ನೆಗಳು 4 ಇರ್ತಾವೆ. 16 ಮಾರ್ಕ್ಸ್ ನೀವು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿಂದನೇ ಸಿಗ್ತದೆ. ಇಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ನಿಮಗೆ ಬರ್ತದೆ. ಅವರು ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು ಮಾಡಿದರು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಕೊಟ್ಟರು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಿದರು, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ಕೊಟ್ಟರು, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಿದರು, ಹೊಸ ರೈಲು ಮಾರ್ಗಗಳ ನಿರ್ಮಾಣ, ಕೈಗಾರಿಕೆಗಳ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ರಚನೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ: ಕಿತ್ತೂರಿನ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇಲ್ಲಿ ಏನು ಬರಿಬೇಕಪ್ಪ ಅಂದ್ರೆ, ಕಿತ್ತೂರಿನ ಹೋರಾಟಕ್ಕಾಗಿ ಕಿತ್ತೂರು ರಕ್ಷಣೆ ಮಾಡೋದೇ ಆದ್ಯ ಕರ್ತವ್ಯ ಅಂತ ನಂಬಿದ್ರು. ಚೆನ್ನಮ್ಮನ ಜೊತೆಗೂಡು ಹೋರಾಟ ಮಾಡ್ತಾರೆ, ಸೈನಿಕರ ಸಂಘಟನೆ, ಗುಪ್ತ ಸಭೆ ನಡೆಸ್ತಾರೆ, ಖಜಾನೆಗಳ ಲೂಟಿ, ನಂದಗಢ, ಖಾನಾಪುರ್, ಸಂಪಗಾವಿಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ, ಸೆರೆ ಹಿಡಿಯಲು ದೇಸಾಯಿಗಳನ್ನು ಪ್ರೋತ್ಸಾಹ ಕೊಡ್ತಾರೆ, ಸಂಚಿಗೆ ರಾಯಣ್ಣ ಬಲಿಯಾಗ್ತಾನೆ, ಬ್ರಿಟಿಷರು ಬಂಧಿಸ್ತಾರೆ, ನಂದಗಢದಲ್ಲಿ ಗಲ್ಲಿಗೆ ಏರಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ದೋಂಡಿಯ ವಾಗನ ಬಗ್ಗೆನೂ ಕೂಡ ಪ್ರಶ್ನೆ ನಿಮಗೆ ಬರಬಹುದು. ಈತ ವಾಗನ ಬಂಡಾಯ ಪ್ರಮುಖ, ಸೈನ್ಯದ ಸಂಘಟನೆ, ಬ್ರಿಟಿಷರ ವಿರುದ್ಧ ಬಂಡಾಯ, ಅತೃಪ್ತ ಪಾಳೆಗಾರರು ಮತ್ತು ಸೇನಾನಿಗಳ ಸಂಘಟನೆ, ಬಿದನೂರು ಕೋಟೆ ವಶ, ಶಿಕಾರಿಪುರ ಕೋಟೆ ಗೆದ್ದ, ಫ್ರೆಂಚರ ಸಹಾಯ ಪಡೆದ, ಇವನ ಹೋರಾಟವನ್ನು ವೆಲ್ಲೆಸ್ಲಿ ಹತ್ತಿಕ್ಕಿದ, ಕೋನಗಲ್ಲಿನಲ್ಲಿ ವಾಗನ ಹತ್ಯೆ ಆಯಿತು. ಮಣ್ಣಿನ ಸವೆತಕ್ಕೆ ಕಾರಣಗಳಂತ ಇಂಪಾರ್ಟೆಂಟ್ ಪ್ರಶ್ನೆ: ಅರಣ್ಯನಾಶ, ಹೆಚ್ಚು ಮೇಯಿಸೋದು, ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ, ಇಟ್ಟಿಗೆ, ಹೆಂಚು ಮತ್ತು ಮಡಿಕೆ ತಯಾರಿಕೆ, ಮೇಲ್ಮಣ್ಣಿನ ಅತಿಯಾದ ಬಳಕೆ, ರಭಸವಾಗಿ ಹರಿಯುವ ನೀರು, ಪ್ರವಾಹ ಅಂತ ಬರೆದ್ರೆ ಸಾಕು. ಇನ್ನು ಮಣ್ಣು ಸವೆತ ನಿಯಂತ್ರಣದ ಕ್ರಮಗಳು ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಏನು ಬರೀತೀರಂದ್ರೆ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡಬದು ನಿರ್ಮಾಣ, ವ್ಯವಸಾಯ ಕ್ಷೇತ್ರ ನಿರ್ಮಾಣ, ಅರಣ್ಯ ನಾಶಕ್ಕೆ ತಡೆ, ಅರಣ್ಯದ ಬೆಳವಣಿಗೆ, ಮೇಯಿಸುವುದಕ್ಕೆ ನಿಯಂತ್ರಣ, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ ನಿರ್ಮಾಣ ಅಂತ ಬರೆದ್ರೆ ಸಾಕು. ಇನ್ನು ಮಣ್ಣಿನ ಸವೆತದ ಪರಿಣಾಮಗಳು ಅಂತ ಬರೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ: ನದಿಗಳಲ್ಲಿ ಹೂಳು ತುಂಬೋದು, ಪ್ರವಾಹವನ್ನು ಉಂಟು ಮಾಡೋದು, ನದಿ ಪಾತ್ರ ಬದಲಾಯಿಸೋದು, ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ, ಇಂಗುವ ನೀರಿನ ಪ್ರಮಾಣ ಕಡಿಮೆ, ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮ ಅಂತ ಬರೆದ್ರೆ ಸಾಕು. ಇನ್ನು ಕಪ್ಪು ಮಣ್ಣು ಮತ್ತು ಜಂಬಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸ ಭಾಳ ಸಲ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ, ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಕಪ್ಪು ಮಣ್ಣಿನಲ್ಲಿ ಏನು ಬರೀರಿ: ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ, ಫಲವತ್ತತೆಯ ಮಣ್ಣು, ಕಬ್ಬಿಣ, ಸುಣ್ಣ ಮತ್ತು ಮೆಗ್ನೀಸಿಯಂ ಅಧಿಕವಾಗಿರುವ ಮಣ್ಣು, ಹತ್ತಿ, ಜೋಳ, ಗೋಧಿಗೆ ಉಪಯುಕ್ತ, ವನ ಬೇಸಾಯಕ್ಕೆ ಸೂಕ್ತ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕದಲ್ಲಿ ಇದು ಸಿಗ್ತದೆ. ಇನ್ನು ಜಂಬಿಟ್ಟಿಗೆ ಮಣ್ಣು ಅಂದರೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಉತ್ಪತ್ತಿಯಾಗ್ತದೆ, ಫಲವತ್ತತೆ ಕಡಿಮೆ, ಸಾರಜನಕ ಲವಣತೆ ಕೊರತೆ ಇದೆ, ಕಾಫಿ, ಟೀ ತೋಟಗಾರಿಕೆಗೆ ಸೂಕ್ತ, ಚಳಿಗಾಲದಲ್ಲಿ ಮೃದು, ಬೇಸಿಗೆಯಲ್ಲಿ ಗಟ್ಟಿ, ಪಶ್ಚಿಮ ಘಟ್ಟ, ವಿಂಧ್ಯ ಸಾತ್ಪುರದಲ್ಲಿ ಇದು ಕಂಡು ಬರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮಂದಗಾಮಿಗಳ ಬಗ್ಗೆ ನಿಮಗೆ ಪ್ರಶ್ನೆ ಬರ್ತದೆ. ಮಂದಗಾಮಿಗಳ ಪಾತ್ರ ಅಥವಾ ಯಾರಾದರೂ ನಿಮಗೆ ಮಂದಗಾಮಿಗಳ ಬಗ್ಗೆ ಒಬ್ಬ ಹೆಸರು ಕೊಟ್ಟರೆ ಅವಾಗ ನೀವೇನು ಬರೀಬೇಕು: ಪ್ರಾರಂಭದ 20 ವರ್ಷವನ್ನು ಮಂದಗಾಮಿ ಯುಗ ಅಂತ ಕರೀತಾರೆ. ಸೊ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾರೆ, ಬ್ರಿಟಿಷ್ ನ್ಯಾಯಪರತೆಯಲ್ಲಿ ನಂಬಿಕೆ, ರಾಜಕೀಯ ಶಿಕ್ಷಣ ನೀಡುವ ಪ್ರಯತ್ನ, ಸೈನಿಕ ವೆಚ್ಚದ ಕಡಿತ, ಕೈಗಾರಿಕೆಗಳ ಅಭಿವೃದ್ಧಿ ಅಂತ ಬರೆದ್ರೆ ಸಾಕು. ಇನ್ನು ಉತ್ತಮ ಶಿಕ್ಷಣ ಕೊಡಬೇಕು, ದುಷ್ಪರಿಣಾಮಗಳ ಅವಲೋಕನ, ಸಂಪತ್ತು ಇಂಗ್ಲೆಂಡಿಗೆ ಸೋರಿಕೆ ಅನ್ನೋದು ಇವರಲ್ಲಿ ಬರೀರಿ. ಇನ್ನು ತೀವ್ರಗಾಮಿಗಳ ಪಾತ್ರ ಆಗಿರ್ಬೋದು ಅಥವಾ ಬಾಲ್ ಗಂಗಾಧರ್ ತಿಲಕರ್ ಅಂತ ಪ್ರಶ್ನೆ ಬರ್ತದೆ. ಸೊ ಬಾಲ್ ಗಂಗಾಧರ್ ತಿಲಕು ಮತ್ತು ತೀವ್ರಗಾಮಿಗಳಲ್ಲಿ ಸೇಮ್ ಆಗಿ ಬರೀರಿ. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರಂತಾರೆ, ಲಾಲ್ ಬಾಲ್ ಪಾಲ್ ಪ್ರಮುಖರು, ಚಳವಳಿಗಳನ್ನು ದೇಶಾದ್ಯಂತ ಹರಡಿಸ್ತಾರೆ, ಬ್ರಿಟಿಷ್ ಆಳ್ವಿಕೆಗೆ ವಿರುದ್ಧ, ಪೂರ್ಣ ಸ್ವರಾಜ್ಯ ಪಡೆಯುವುದು ಗುರಿ ಅಂತಾರೆ, ಧಾರ್ಮಿಕ ಆಚರಣೆಗಳ ಮೂಲಕ ಜನರ ಸಂಘಟನೆ, ಹಬ್ಬಗಳ ಮೂಲಕ ರಾಷ್ಟ್ರೀಯತೆಗೆ ಪ್ರಚೋದನೆ, ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟನೆ ಮಾಡ್ತಾರೆ ತೀವ್ರಗಾಮಿಗಳು. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ: ಅವರು ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳ್ತಾರೆ, ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟವನ್ನು ಮಾಡ್ತಾರೆ, ದೇಶದ ಮೊದಲ ಕಾನೂನು ಮಂತ್ರಿಗಳು ಆಗಿದ್ದರು, ಮಹಾಡ್ಕೆರೆ ಮತ್ತು ಕಾಲಾರಾಮ್ ಚಳವಳಿ ಆರಂಭ, ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಪತ್ರಿಕೆ ಆರಂಭ, ಭಾರತದ ಪ್ರಥಮ ಕಾನೂನು ಮಂತ್ರಿ, ಭಾರತ ರತ್ನ ಪ್ರಶಸ್ತಿ ಪಡೆದರು, ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು,
ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥ ಧೀಮಂತ ನಾಯಕ ಅಂತ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ, ಇವರನ್ನು ನೇತಾಜಿ ಅಂತಲೇ ಕರೀತಾರೋ. ಭಾರತೀಯರನ್ನು ಸಂಘಟಿಸಲು ಪ್ರಯತ್ನ, ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ, ಹರಿಪುರ ಅಧಿವೇಶನದ ಅಧ್ಯಕ್ಷರು, ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದರು, ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ, ದೆಹಲಿ ಚಲೋಗೆ ಕರೆ ಕೊಡ್ತಾರೆ, ನನಗೆ ರಕ್ತ ಕೊಡಿ ನಮಗೆ ಸ್ವಾತಂತ್ರ್ಯ ನೀಡ್ತೀನಿ ಅಂತ ಹೇಳ್ತಾರೆ, ವಿಮಾನ ಅಪಘಾತದಲ್ಲಿ ಮಡಿತಾರೆ ಅಂತ ಬರೆದ್ರೆ ಸಾಕು. ಇನ್ನು ಏನಾದರೂ ನಿಮಗೆ ಬುಡಕಟ್ಟು ದಂಗೆಗಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ, ಕಂದಾಯ ಮತ್ತು ಅರಣ್ಯ ನೀತಿಗಳ ದಂಗೆಗಳಿಗೆ ಪ್ರೇರಣೆ, ಹಲಗಲಿಯ ಬಂಡಾಯ ಗಮನಾರ್ಹ, ಕಂದಾಯ ಪದ್ಧತಿಯಿಂದ ಬುಡಕಟ್ಟು ವರ್ಗ ನಿರ್ಗತಿಕ, ಸಂತಾಲರು ರಹಸ್ಯ ಸಭೆ ನಡೆಸ್ತಾರೆ, ಮಹಾಜನರನ್ನು ಲೂಟಿ ಮಾಡಲು ನಿರ್ಧಾರ, ಲೇವಾದೇವಿಗಾರರು ಪಲಾಯನ, ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರ ಸೈನ್ಯ ಬಳಕೆ, ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯನ್ನು ಹೊಂದುತ್ತಾರೆ. ಇನ್ನು ನಿಮಗೆ ಇಷ್ಟೇ ಸ್ಥಳಗಳನ್ನ ಗುರುತಿಸಲಿಕ್ಕೆ ಪ್ರಶ್ನೆಗಳನ್ನು ಬರ್ತದೆ. ಓಕೆನಾ? ಸೊ ಟೋಟಲಿ 5: ಇಂದಿರಾ ಕೋಲ್ ಇದೆ, ನೀಲಗಿರಿ ಬೆಟ್ಟ, ಬಂಗಾಳ ಕೊಲ್ಲಿ, 82.5 ಪೂರ್ವ ರೇಖಾಂಶ, 23.5 ಇಂದಿರಾ ಪಾಯಿಂಟ್, ಪಾಕ್ ಜಲಸಂಧಿ, ವಿಂಧ್ಯ ಪರ್ವತ ಶ್ರೇಣಿ, ಅರಾವಳಿ ಪರ್ವತ, ಕೊರಮಂಡಲ, K2, ಮಲಬಾರ್ ತೀರ, ಉತ್ಕಲ ತೀರ. ಸ್ವಲ್ಪ ಜಿಯೋಗ್ರಫಿಯಲ್ಲಿ ನಿಮ್ಮ ಇದ್ದಾವೆ, ಅದನ್ನು ಚೆನ್ನಾಗಿ ನೀವೇನು ಮಾಡ್ಕೋಬೇಕಪ್ಪ ಅಂದರೆ ನೋಡಬೇಕು. ಇನ್ನು ಆಣೆಕಟ್ಟೆಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇದ್ದಾವೆ, ಭೌಗೋಳಿಕ ಲಕ್ಷಣಗಳ ಮೇಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ, ಬಂದರುಗಳ ಮೇಲೆ ಪ್ರಶ್ನೆಗಳಿದ್ದಾವೆ, ನದಿ ಕಣಿವೆ ಯೋಜನೆಗಳು, ಕೈಗಾರಿಕೆಗಳು. ಇಷ್ಟು ನೋಡಿದರೆ ಖಂಡಿತವಾಗಿ ನೀವು 40+ ಅಂಕಗಳನ್ನು ಪಡಿತೀರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.